ಸೊ ನಾನು ಇನ್ನೊಬ್ಬರ ಅವಶ್ಯಕತೆ ಇಲ್ಲ, ನಾನು ಶೂಟ್ ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ನಾನು ಆನ್ ಮಾಡ್ಕೊಂಬಿಟ್ಟು ನಾನು ಎಲ್ಲಿ ಬೇಕಾದ್ರೆ ಓಡಾಡ್ಕೊಂಡು ಮಾತಾಡ್ಬೋದು. ಆಟೋಮೆಟಿಕ್ ಅದು ಕ್ಯಾಮ್ರಾವನ್ನು ನಮ್ಮ ಕಡೆ ತಿರುಗಿಸ್ಕೊಡುತ್ತೆ. ಹಾಯ್, ನಾನು ಸಂದೀಪ್ ಫ್ರಮ್ ಟಿಕೆಟ್ ಕನ್ನಡ ನೋಡ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ಒಂದು ಮೊಬೈಲ್ನ ಗಿಂಬಲ್ ಇರುವಂಥದ್ದು. ನೀವೇನಾದರೂ ಮೊಬೈಲ್ನಲ್ಲಿ ವ್ಲಾಗನ್ನು ಮಾಡ್ತೀರಾ ಅಂತ ಅಂದರೆ, ಮೊಬೈಲ್ನಲ್ಲಿ ಫೋಟೋ ಶೂಟ್ ಅದು ಇದು ಮಾಡ್ತೀರಾ ಅಂತ ಅಂದರೆ, ವಿಡಿಯೋಗ್ರಫಿಗೋಸ್ಕರ ಮೊಬೈಲ್ನ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ, ಈ ಒಂದು ಗಿಂಬಲ್ ತುಂಬ ಯೂಸ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಆಸ್ಮೋ ಮೊಬೈಲ್ 3 ಅಂತ DJI ಕಂಪ್ನಿದು. ಇದೇ ಥರ ಬೇಜಾನಿದೆ ಆಯಿತಾ. ತುಂಬ ಕಂಪ್ನಿಗಳು ಈ ರೀತಿ ಗಿಂಬಲ್ಗಳನ್ನ ಪ್ರೊಡ್ಯೂಸ್ ಮಾಡ್ತವೆ. ಸೊ ಈ ಒಂದು ಗಿಂಬಲ್ ಯಾವ ರೀತಿ ಕೆಲಸವನ್ನು ಮಾಡುತ್ತೆ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಮತ್ತು ಇದರ ಕೆಲವೊಂದು ಇಂಟ್ರೆಸ್ಟಿಂಗ್ ಫೀಚರ್ಸ್ಗಳೆಲ್ಲ ಇದೆ ಆಯಿತಾ. ಕ್ರೇಜಿ ಆಗಿದೆ ಫೀಚರ್ಸ್ಗಳೆಲ್ಲ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ, ಅನ್ಬಾಕ್ಸ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ. ಸೊ ಕೊನೆ ತನಕ ಈ ಒಂದು ವಿಡಿಯೋ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕೆನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನೋಡ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಈ ಒಂದು ಆಸ್ಮೋ ಮೊಬೈಲ್ 3 ಗಿಂಬಲ್ ಏನಿದೆ ಮೊಬೈಲ್ದು, ಇದಕ್ಕೆ ಸುಮಾರು 10,000 ರಿಂದ 11,000 ರೂಪಾಯಿ ಆಗ್ತಿರುವಂಥದ್ದು. ಹೌದು, ಈ ಗಿಂಬಲ್ ಹೆವಿ ಕಾಸ್ಟ್ಲಿ. ನೀವು ಯಾವುದೇ ಗಿಂಬಲ್ ತಗೋತೀನಿ ಅಂತಂದ್ರೂ ಸಹ ಕಾಸ್ಟ್ ಆಗೇ ಆಗುತ್ತೆ. ಸೊ ಈ ಪ್ರೈಸ್ ಕೂಡ ಹಂಗೆ ಇದೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನೋಡ್ತಾ ಇದ್ದಾರೆ ನಿಮಗೆ 2 ಬಾಕ್ಸ್ ಸಿಗ್ತಾ ಇರುವಂಥದ್ದು. ಒಂದು ಮಾಮೂಲಿ ಪೌಚ್ ಥರ ಇದೆ, ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇದ್ದಾರೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಪ್ರತಿಯೊಂದು ಸಹ ಇದರಲ್ಲಿರುವಂಥದ್ದು. ಮತ್ತು ಇನ್ನೂ 2 ಸಣ್ಣ ಬಾಕ್ಸ್ ಇದೆ ಇದ್ರೊಳಗೇನೆ, ನೋಡ್ತಾ ಇದ್ದೀರಾ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಒಂದು ಸಣ್ಣ ಕ್ಯಾರಿ ಬ್ಯಾಗ್ ಕೊಟ್ಟಿದ್ದಾರೆ, ಅಂದರೆ ಈ ಒಂದು ಗಿಂಬಲ್ ಇಟ್ಕೊಳ್ಳೋದಕ್ಕೆ ಸಣ್ಣ ಪೌಚ್ ಥರ ಅದುವೆ. ಜೊತೆಗೆ ಇದರೊಳಗೆ ಒಂದು ರಿಸ್ಟ್ ಸ್ಟ್ರ್ಯಾಪ್ ಸಹ ಇರುವಂಥದ್ದು, ಅಂದರೆ ಗ್ರಿಪ್ ಆಗಿ ಇಟ್ಕೊಳ್ಳೋ, ಕೈ ಸುತ್ಕೊಂಡ್ಬಿಟ್ಟು ಬೀಳ್ದಂಗೆ ಇಟ್ಕೊಳ್ಳೋದಕ್ಕೆ ಅಂತ. ಇನ್ನು ಇನ್ನೊಂದು ಕಡೆ ನೀವು ಓಪನ್ ಮಾಡಿದ್ರಿ ಅಂತ ಅಂದರೆ ಒಂದು ಗ್ರಿಪ್ ಸಿಗ್ತಾ ಇರುವಂಥದ್ದು, ಟ್ರೈಪಾಡ್ ಗ್ರಿಪ್ಪು. ಇದು ಗ್ರಿಪ್ ಥರ ಕೆಲಸವನ್ನು ಮಾಡುತ್ತೆ ಮತ್ತು ಟ್ರೈಪಾಡ್ ರೀತಿಯಲ್ಲೂ ಸಹ ಕೆಲಸವನ್ನು ಮಾಡುತ್ತೆ. ಅದನ್ನು ಬಿಟ್ಟರೆ ನಿಮಗೆ ಒಂದು USB Type-C ಡಾಟಾ ಕೇಬಲ್ ಸಿಗ್ತಾ ಇರುವಂಥದ್ದು ಚಾರ್ಜ್ ಮಾಡೋದಕ್ಕೋಸ್ಕರ. ಅದನ್ನು ಬಿಟ್ಟರೆ ಏನು ಸಹ ಈ ಒಂದು ಬಾಕ್ಸ್ ಒಳಗಿಲ್ಲ. ಮತ್ತು ಇನ್ನೊಂದು ಬಾಕ್ಸ್ ಓಪನ್ ಮಾಡೋದು ಅಂತ ನೋಡ್ತಾ ಇದ್ದೀರಾ, ಡೈರೆಕ್ಟಾಗಿ ಒಂದು ಗಿಂಬಲ್ ನಿಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ನ ಕ್ವಾಲಿಟಿ ಅಂತೂ ಕ್ರೇಜಿ ಆಗಿದೆ ಆಯಿತಾ, ಕ್ರೇಜಿ ಆಗಿದೆ. ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯ ಬಾಕ್ಸ್ ಇದಾಗಿದೆ ಆಯಿತಾ. ಸೊ ಒಂದು ಒಳ್ಳೆ ವಿಷಯ ನೋಡ್ಬೋದು. ಒಂದು ರೀತಿ ತುಂಬ ಕಾಂಪ್ಯಾಕ್ಟ್ ಆಗಿದೆ. ಓಪನ್ ಮಾಡೋದು ಹಿಂಗೆ, ಆನ್ ಮಾಡಿದ್ವಿ ಅಂದರೆ ಆಟೋಮೆಟಿಕ್ ಅದು ನೋಡ್ಬೋದು ಬಂದ್ಬಿಟ್ಟು ಆಟೋಮೆಟಿಕ್ ಕೂತ್ಕೊಳ್ಳೋಕೆ ಆ ಥರ. ಆಫ್ ಮಾಡಿದ್ವಿ ಅಂತ ಅಂದರೆ ಆಟೋಮೆಟಿಕ್ ಅದೇ ಪೊಸಿಷನ್ನಿಗೆ ಇದಾಗುತ್ತೆ, ಅದಕ್ಕೆ ಪ್ರೆಸ್ ಮಾಡೋದಷ್ಟೆ. ಸೊ ಹಿಂಗೆ ಈ ಒಂದು ಗ್ರಿಪ್ ಟ್ರೈಪಾಡನ್ನು ನೀವು ಇಲ್ಲಿಗೆ ಸ್ಕ್ರೂ ಮಾಡಬೇಕಾಗುತ್ತೆ. ಸೊ ಇದು 2 ಥರ ಕೆಲಸ ಮಾಡ್ಬೋದು. ಒಂದು ನಾವು ಟ್ರೈಪಾಡ್ ಥರ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು, ಇಲ್ಲ ಇಟ್ಕೊಳುತ್ತೆ ಗ್ರಿಪ್ಪು. ನಿಮಗೆ ಜಾಸ್ತಿ ವೈಡ್ ಆ್ಯಂಗಲ್ ಬೇಕು ಅಂತಂದರೆ ತುಂಬ ದೂರಕ್ಕೆ ಸೆಲ್ಫಿ ಸ್ಟಿಕ್ ಥರ ಬೇಕಾದ್ರೆ ನಿಮಗೆ ಇಟ್ಕೊಬೋದು. ಸೊ ಒಂದು ಒಳ್ಳೆ ವಿಷಯ, ಒಂದು ಒಳ್ಳೆ ಕ್ವಾಲಿಟಿಯ ಗ್ರಿಪ್ ಸಹ ಇದಾಗಿರುವಂಥದ್ದು. ಈ ಒಂದು ಗಿಂಬಲ್ಗೆ ಮೊಬೈಲ್ನ ಕನೆಕ್ಟ್ ಮಾಡೋದು ಅಷ್ಟೇ, ತುಂಬ ಸಿಂಪಲ್ಲು. ಇದನ್ನು ಓಪನ್ ಮಾಡ್ತೀರಾ, ಕನೆಕ್ಟ್ ಮಾಡ್ತೀರಾ, ಸಿಂಪಲ್ಲು. ಜೊತೆಗೆ ಈ ಒಂದು ಗಿಂಬಲ್ಗೆ ಒಂದು ಅಪ್ಲಿಕೇಶನ್ ಬರುತ್ತೆ ಮೊಬೈಲ್ಗೆ, ಅದನ್ನು ಕನೆಕ್ಟ್ ಮಾಡ್ಕೊಬೇಕಾಗತ್ತೆ. ಅದರಲ್ಲೇ ಕ್ಯಾಮ್ರಾ ಇರುತ್ತೆ. ಸೊ ಆ ಕ್ಯಾಮ್ರಾ ಮುಖಾಂತರ ನೀವು ಈ ಗಿಂಬಲ್ನ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಈ ಒಂದು ಪ್ರತಿಯೊಂದು ಫೀಚರ್ನ ಈ ಒಂದು ಗಿಂಬಲ್ ಇರುವಂಥದ್ದನ್ನು ನಾವು ಯೂಸ್ ಮಾಡ್ಕೊಬೋದು. ಸೊ ಅದು ಮಸ್ಟ್. ಅದು ಇದನ್ನು ತೊಗೋತಿದ್ದೀವಿ ಅಂತಂದರೆ ಆ ಒಂದು ಅಪ್ಲಿಕೇಶನ್ನಲ್ಲೇ ನಾವು ಶೂಟ್ ಮಾಡಬೇಕಾಗುತ್ತೆ ಈ ಒಂದು ಎಲ್ಲ ಫೀಚರ್ನ ಯೂಸ್ ಮಾಡಬೇಕು ಅಂತ ಅಂದರೆ. ಇನ್ನು ಇದರಲ್ಲಿರುವಂಥ ಬಟನ್ಸ್ಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಇದರಲ್ಲಿ ಜಾಯ್ಸ್ಟಿಕ್ ಇದೆ ನೋಡ್ತಾ ಇದ್ದಾರೆ. ಆಮೇಲೆ ಒಂದು ಬಟನ್ ಇದೆ, ಇದು ಮೆನ್ಯೂ ಬಟನ್ ಥರನ ಯೂಸ್ ಮಾಡ್ಬೋದು, ಪವರ್ ಆನ್ ಆಫ್ ಥರನ ಯೂಸ್ ಮಾಡ್ಬೋದು. ಮತ್ತು ಒಂದು ರೆಕಾರ್ಡ್ ಬಟನ್ ಇದೆ. ಮತ್ತು ಈ ಕಡೆ ಬಂತು ಅಂತಂದರೆ ಝೂಮ್ ಮಾಡೋದಕ್ಕೆ ಒಂದು ಬಟನ್ ಇದೆ. ಮತ್ತು ಹಿಂದೆ ಒಂದು ಟ್ರಿಗ್ಗರ್ ಇದೆ ಆಯಿತಾ. ಟ್ರಿಗ್ಗರನ್ನು ನಾವು ಕಸ್ಟಮೈಸ್ ಮಾಡಿದ್ದಾರೆ ಅವರು. ಎರಡು ಕ್ಲಿಕ್ ಮಾಡಿದ್ರೆ ಅದು ಡಿಫಾಲ್ಟ್ ಆ್ಯಂಗಲಿಗೆ ಬರೋದಕ್ಕೆ, ಮತ್ತು 3 ಕ್ಲಿಕ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಸ್ವಿಚ್ ಆಗೋದಕ್ಕೆ, ಪ್ರತಿಯೊಂದು ಸಹ ಇರುವಂಥ ಇದರಲ್ಲಿ ಫುಲ್ ಕಂಪ್ಲೀಟಾಗಿ ಈ ಒಂದು ಕ್ಯಾಮ್ರಾವನ್ನು ನಾವು ಮೊಬೈಲ್ ಟಚ್ ಮಾಡ್ದಂಗೆ ಕಂಪ್ಲೀಟಾಗಿ ಇದರಲ್ಲೇ ಈ ಒಂದು ಬಟನ್ಸ್ಗಳೆಲ್ಲ ನಾವು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಬೋದು. ಸೊ ಅದೊಂದು ತುಂಬ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇದರಲ್ಲಿರುವಂಥ ಪೋರ್ಟ್ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ, ಇದರಲ್ಲಿ ಒಂದು Type-C ಪೋರ್ಟ್ ಇದೆ ಈ ಒಂದು ಗಿಂಬಲ್ನ ಚಾರ್ಜ್ ಮಾಡೋದಕ್ಕೆ, ಮತ್ತು ಇನ್ನೊಂದು ಫುಲ್ ಸೈಜ್ ಈ ಒಂದು USB-A ಟೈಪ್ ಇರುವಂಥದ್ದು. ಸೊ ನೀವು ಏನಪ್ಪ ಮಾಡ್ಬೋದು ಅಂತ ಅಂದರೆ, ಈ ಒಂದು ಗಿಂಬಲ್ನ ಒಂದು ಚಾರ್ಜರ್, ಪವರ್ ಬ್ಯಾಂಕ್ ರೀತಿಯೂ ಸಹ ಯೂಸ್ ಮಾಡ್ಕೊಬೋದು. ಈ ಒಂದು ಕೇಬಲಿಂದ ಬೇಕಾದರೆ ನೀವು ನಿಮ್ಮ ಒಂದು ಮೊಬೈಲ್ನ ಇದಕ್ಕೆ ಹಾಕ್ಬಿಟ್ಟು ಮೊಬೈಲ್ನ ಇದಕ್ಕೆ ನೀವು ಆಟೋಮೆಟಿಕ್ ಆರಾಮಾಗಿ ಚಾರ್ಜ್ ಮಾಡ್ಕೊಬೋದು, ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂತ ಅಂದರೆ. ಸೊ ಕ್ರೇಜಿ ಫೀಚರ್ ಇದು. ನಿಮ್ಮ ಒಂದು ಮೊಬೈಲ್ನ ಈ ಒಂದು ಗಿಂಬಲ್ಗೆ ಕನೆಕ್ಟ್ ಮಾಡಿದ್ರಿ ಅಂದ ತಕ್ಷಣ ಇದು ಸ್ಟಾರ್ಟಿಂಗು ಕ್ಯಾಲಿಬ್ರೇಟ್ ಆಗುತ್ತೆ. ಅದಾದ ನಂತರ ನೀವು ಡೈರೆಕ್ಟಾಗಿ ಶೂಟ್ ಮಾಡೋದಕ್ಕೆ ಶುರು ಮಾಡ್ಬೋದು. ಸೊ ಈ ಒಂದು ನೋಡ್ಬೋದು, ಇದೀಗ ಒಂದು ಪೋರ್ಟ್ರೇಟಲ್ಲಿದೆ. ಇದರಲ್ಲಿ M1 ಡಬಲ್ ಪ್ರೆಸ್ ಮಾಡಿದ್ರಿ ಅಂತ ಅಂದರೆ ಲ್ಯಾಂಡ್ಸ್ಕೇಪಿಗೆ ಆಟೋಮೆಟಿಕ್ ಅದೇ ರೊಟೇಟ್ ಆಗಿಬಿಡುತ್ತೆ. ಸೊ ಇದು ಕ್ರೇಜಿ ಒಂಥರ ನೋಡ್ಬೋದು. ಬೇಕಾದಾಗ ನಾವು ಲ್ಯಾಂಡ್ಸ್ಕೇಪು, ಬೇಕಾದಾಗ ಪೋರ್ಟ್ರೇಟಿಗೆ ನಾವು ಆಟೋಮೆಟಿಕ್ ಚೇಂಜ್ ಮಾಡ್ಕೊಬೋದು. ಕ್ರೇಜಿ ಆಗಿದೆ. ಮತ್ತು ನೋಡ್ಬೋದು ತುಂಬ ನಿಮ್ಮ ಮೊಬೈಲ್ ಆಲ್ರೆಡಿ ಒಂದು ಸ್ಟೆಬಿಲೈಸೇಷನ್ ಇದೆ ಅಂತ ಅಂದರೆ, ಆಪ್ಟಿಕಲ್ ಸ್ಟೆಬಿಲೈಸೇಷನ್ ಇದೆ ಅಂತ ಅಂದರೆ, ಅದರ ಜೊತೆಗೆ ಇದರ ಒಂದು ಸ್ಟೆಬಿಲೈಸೇಷನ್ ಆಡೇ ಕ್ರೇಜಿಯಾಗಿ ಬರುತ್ತೆ ಆಯಿತಾ. ವೀಡಿಯೋ ನೀವೇನಾದ್ರು ಶೂಟ್ ಮಾಡ್ತಿದ್ದೀರಾ ಅಂತ ಅಂದರೆ ಕ್ರೇಜಿಯಾಗಿ ಬರುತ್ತೆ. ಆ ಒಂದು ಸ್ಯಾಂಪಲ್ಗಳನ್ನ ತೋರಿಸಿ, ನಂಗೆ ಅಷ್ಟೊಂದು ಚೆನ್ನಾಗಿ ಶೂಟ್ ಮಾಡೋದಕ್ಕೆ ಬರಲ್ಲ ಆಯಿತಾ ಗಿಂಬಲಲ್ಲಿ. ಬಟ್ ಏನೋ ಒಂದು ಮಾಡಿದ್ದೀನಿ, ನೋಡ್ಕೊಳ್ಳಿ ನೀವೇ.
ಕ್ರೇಜಿಯಾಗಿ ನೀವು ಮೊಬೈಲಲ್ಲಿ ಒಂದು ವಿಡಿಯೋಗ್ರಫಿ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಮಾತ್ರ ಅಲ್ಟಿ. ಮತ್ತು ಹಿಂದ್ಗಡೆ ಟ್ರಿಗರ್ ಅಂತ ಏನಂದರೆ, ಟ್ರಿಗರ್ನ ನೀವು ಫುಲ್ ಏನಾದ್ರು ಮೂವ್ ಮಾಡಿರ್ತೀರಾ ಅಂದ್ಕೊಳ್ಳಿ. ಇದನ್ನು ಜಾಸ್ಟಿಕಲ್ಲಿ ನೀವು ಯಾವ ಸೈಡಿಗೆ ಬೇಕು ಆ ಸೈಡಿಗೆ ಬೇಕಾದ್ರೆ ಮೂವ್ ಮಾಡ್ಬೋದು. ಸೊ ಟ್ರಿಗರಲ್ಲಿ ನೀವು 2 ಪ್ರೆಸ್ ಮಾಡಿದ್ರಿ ಅಂತ ಅಂದರೆ ಆಟೋಮೆಟಿಕಾಗಿ ಡಿಫಾಲ್ಟ್ ಏನು ಆ್ಯಂಗಲ್ ಇರುತ್ತೆ ಅದಕ್ಕೆ ಬಂದು ಕೂತ್ಕೊಂಡ್ಬಿಡುತ್ತೆ. ಸೊ ಬೈ ಡಿಫಾಲ್ಟ್ ನೀವು ಫ್ರಂಟಿಗೆ ಬರಬೇಕು ಅಂದರೆ 2 ಡಬಲ್ ಪ್ರೆಸ್ ಮಾಡಿದ್ರಿ ಅಂತಂದರೆ ಅದು ಸರಿ ಹೋಗ್ಬಿಡುತ್ತೆ. ಸೊ ಆ ರೀತಿ ಯೂಸ್ ಮಾಡ್ಕೊಂಬೋದು ಟ್ರಿಗರ್ನ. ಇನ್ನು ಟ್ರಿಗರ್ನ 3 ಸಲ ಕ್ಲಿಕ್ ಮಾಡಿದ್ವಿ ಅಂದರೆ ನಾನು ಆಗಲೇ ಹೇಳ್ದಂಗೆ ಇದು ಫ್ರಂಟಿಗೆ ಫ್ಲಿಪ್ ಆಗುತ್ತೆ, ಫ್ರಂಟ್ ಕ್ಯಾಮ್ರಾ ಸ್ವಿಚ್ ಆಗುತ್ತೆ. ಇನ್ನು ಬಟನ್, ಈ ಒಂದು ಬಟನ್ ಮುಖಾಂತರ ನಾವು ಮೆನ್ಯೂನ ಓಪನ್ ಮಾಡಿಬಿಟ್ಟು ನಾವು ಅದರಲ್ಲೇ ಪ್ರತಿಯೊಂದನ್ನು ಸಹ ಕಂಟ್ರೋಲ್ ಮಾಡ್ಬೋದು. ಈ ಒಂದು ಟ್ರ್ಯಾಕಿಂಗ್ ಮೋಡ್ ಅಂತ ಇದೆ ಆಯ್ತದೆ, ಅದರಲ್ಲಿ ಆ್ಯಕ್ಟಿವ್ ಟ್ರ್ಯಾಕಿಂಗ್ 3 ಇರೋದು ಇದರಲ್ಲಿ. ಸೊ ನೀವು ಎಲ್ಲೇ ಹೋದ್ರೂ ಆಟೋಮೆಟಿಕ್ ಅದು ನಿಮ್ಮನ್ನ ಟ್ರ್ಯಾಕ್ ಮಾಡುತ್ತೆ. ಅದನ್ನು ಗಮನಿಸ್ತಾ ನೋಡ್ತಾ ಇದ್ರೆ ಇಲ್ಲಿ ನಾನು ಇದನ್ನು ಟ್ರೈಪೋಡಿಂಗ್ ಇಟ್ಬಿಟ್ಟು ನಾನು ಓಡಾಡಿದೆ ಅನ್ನೋದು ಆ ಕಡೆ ನಮ್ಮ ಫೇಸ್ ಸೆಲೆಕ್ಟ್ ಮಾಡಿದೆ ಅಂತ ಅಂದ್ರೆ ನಾನು ಆ ಕಡೆ ಹೋದ್ರು ಅದು ಆಟೋಮೆಟಿಕ್ ಕಡೆ ರೊಟೇಟ್ ಆಗುತ್ತೆ. ಅದು ಈ ಕಡೆ ಫುಲ್ ನಾನು ಎಲ್ಲೇ ಹೋದ್ರೂ ನಾನು ಟ್ರ್ಯಾಕ್ ಮಾಡುತ್ತೆ. ಸೊ ನನಗೆ ಇನ್ನೊಬ್ಬರ ಅವಶ್ಯಕತೆ ಇಲ್ಲ. ನಾನು ಶೂಟ್ ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ನಾನು ಆನ್ ಮಾಡ್ಕೊಂಬಿಟ್ಟು ನಾನು ಎಲ್ಲಿ ಬೇಕಾದ್ರೆ ಓಡಾಡ್ಕೊಂಡು ಮಾತಾಡ್ಬೋದು. ಆಟೋಮೆಟಿಕ್ ಅದು ಕ್ಯಾಮ್ರಾವನ್ನು ನಮ್ಮ ಕಡೆ ತಿರುಗಿಸ್ಕೊಡುತ್ತೆ. ಕ್ರೇಜಿ ಫೀಚರ್ ಇದು, ಸಖತ್ತು ಆ್ಯಕ್ಯುರೇಸಿ ಇದೆ ತುಂಬ. ಒಂದೊಂದ್ಸಲ ಮಿಸ್ ಮಾಡುತ್ತೆ, ಅದು ತುಂಬ ಫಾಸ್ಟಾಗಿ ಹೋದ್ರಿ ಅಂತಂದರೆ ಮಿಸ್ ಮಾಡಿಬಿಡುತ್ತೆ. ಬಟ್ ಹೆವಿ ಅಂದರೆ ಹೆವಿ ಆ್ಯಕ್ಯುರೇಟ್ ಇದೆ. ಸೊ ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ ನೀವು. ಜೊತೆಗೆ ಇದರಲ್ಲಿ ಪನೋರಮಾ ಶಾಟ್ಸ್ ಆಗಿರುವಂಥದ್ದು ನೀವು ಇಟ್ರಿ ಅಂತ ಅಂದರೆ ಆಟೋಮೆಟಿಕ್ ಅದು ಅದೇನೇ ಫುಲ್ ರೊಟೇಟ್ ಮಾಡಿಕೊಂಡು ಪ್ರತಿಯೊಂದು ಪನೋರಮಾ ಶಾಟ್ ಅಂತ ತೆಗೆಯುತ್ತೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದಾರೆ. ಕ್ರೇಜಿ ಆಗಿದೆ ಮಾತ್ರ ಆ ಒಂದು ಫೀಚರು. ಸೊ ಕಂಪ್ಲೀಟ್ ವೈಡ್ ಆ್ಯಂಗಲ್ ಶಾಟ್ ನಿಮ್ಗೆ ಕೊಟ್ಬಿಡುತ್ತದು. ಫೋಟೋವನ್ನು ಅದೇ ಪನೋರಮಾ ತಕ್ಕೊಂಡ್ಬಿಟ್ಟು ಅದನ್ನು ಕೂಡ ನೀವು ನೋಡ್ಬೋದು. ಈ ಒಂದು ಫಾಲೋ ಮೋಡ್ ಏನಿದೆ ಅಂದರೆ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಟ್ರ್ಯಾಕ್ ಮಾಡುತ್ತಲ್ಲ, ಅದರಲ್ಲೂ ಕೂಡ ಡಿಫ್ರೆಂಟ್ ಆಪ್ಷನ್ ಇದೆ. ನೋಡ್ತಾ ಇದ್ದೀರಾ, ಫಾಲೋ ಅಂತ ಒಂದು ಆಪ್ಷನ್ ಇದೆ. ಟಿಲ್ಟ್ ಲಾಕ್ ಅಂತ ಅಂದರೆ ಟಿಲ್ಟ್ ಆಗಲ್ಲ, ನಾವು ಮೂವ್ ಆದರೂ ಅಂತ ಒಂದು ಮೇಲಕ್ಕೆ ಕೆಳಕ್ಕೆ ಹೋಗಲ್ಲ, ಸೈಡಲ್ಲಿ ಮಾತ್ರ ಮೂವ್ ಆಗುತ್ತೆ. ಆ ರೀತಿ ಕೂಡ ಆಪ್ಷನ್ ಇರುವಂಥದ್ದು. ಆಮೇಲೆ FPV ಅಂತ ಒಂದಿದೆ, ಆಮೇಲೆ ಸ್ಪಿನ್ ಶಾಟ್, ಇವೆಲ್ಲ ಡಿಫ್ರೆಂಟ್ ಮೋಡ್ಸ್ಗಳು. ಅಂದರೆ ಹಿಂಗಿಂಗ್ ಅಂತ ಅಂದರೆ ಆಟೋಮೆಟಿಕ್ ಆ ಒಂದು ಆಬ್ಜೆಕ್ಟಿಗೆ ಮಾತ್ರ ಲಾಕ್ ಆಗುತ್ತೆ. ಅದನ್ನು ಕರೆಕ್ಟಾಗಿ ಸೆಂಟ್ರಲ್ ಇಟ್ಬಿಡುತ್ತೆ. ಈಗ ನೋಡ್ತಾ ಇದ್ದಾರೆ ನಾನು ಓಡಾಡ್ತಿದ್ದೀನಿ ಅಂತ ಅಂದರೆ ನನ್ನ ಕರೆಕ್ಟಾಗಿ ಸೆಂಟ್ರಲ್ ಇಟ್ಕೊಳ್ಳುತ್ತೆ ಕ್ಯಾಮ್ರಾ ಆ್ಯಂಗಲಲ್ಲಿ. ನಾನು ಈ ಕಡೆ ಹೋದಾಗ ನಾನು ಸೆಂಟ್ರಿಗೆ ಬರ್ತೀನಿ. ಯಾವುದೊಂದು ಆಬ್ಜೆಕ್ಟ್ ನಾನು ಸೆಲೆಕ್ಟ್ ಮಾಡಿದೆ ಅಂತ ಅಂದರೆ ನಾನು ಎಲ್ಲೇ ಮೂವ್ ಆದ್ರೂ ಒಂದು ಆಬ್ಜೆಕ್ಟು ಸೆಂಟ್ರಲ್ಲೇ ಇರುತ್ತೆ. ಆ ರೀತಿ ನಾವು ಲಾಕನ್ನು ಮಾಡ್ಬೋದು. ಜೊತೆಗೆ ಇದರಲ್ಲಿ ಗೆಸ್ಚರ್ ಮೋಡ್ಸ್ ಆಗಿರುವಂಥದ್ದು. ನಾವು ಇದನ್ನು ಟ್ರೈಪಾಡ್ ಇಟ್ಬಿಟ್ಟು ಗೆಸ್ಚರ್ ಆನ್ ಮಾಡ್ಕೊಂಬಿಟ್ಟು ದೂರಕ್ಕೆ ಹೋಗ್ಬಿಟ್ಟು ನಾವೇನಾದರೂ ಒಂದೇನೋ ಸಿಂಬಲ್ ಆ್ಯಕ್ಷನ್ ಕೊಟ್ವು ಅಂತ ಅಂದರೆ ನಾವು ಫೋಟೋ ಕ್ಲಿಕ್ ಮಾಡೋದಕ್ಕೆ, ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡೋದಕ್ಕೆ ಒಂದು ಗೆಸ್ಚರ್ ನಾವು ಯೂಸ್ ಮಾಡ್ಕೊಬೋದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಸ್ಟ್ರಗಲ್ ಅನ್ನಿಸ್ಬೋದು ಕಲಿಯೋ ತನಕ. ಆಮೇಲೆ ನೀವು ಒಂದು ಸ್ವಲ್ಪ ಇದರಲ್ಲಿ ಫ್ಲೋ ಬಂತು ಅಂತ ಅಂದರೆ ನೀವು ಆರಾಮಾಗಿ ಶೂಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಕ್ರೇಜಿಯಾಗಿ ನೋಡ್ತಾ ಇದ್ದೀರಾ ನೀವು. ಹಿಂಗೆ ಅಂತ ಅಂದ್ರೂ ಮೊಬೈಲ್ ಅಲ್ಲಾಡಲ್ಲ, ಹಂಗೆ ನಿಂತ್ಕೊಂಡ್ಬಿಡುತ್ತೆ. ನಮ್ಮ ಗಿಂಬಲ್ ಮಾತ್ರ ಅಲ್ಲಾಡ್ಬೋದು. ಸೊ ಕ್ರೇಜಿಯಾಗಿದೆ, ನೋಡ್ಬೋದು. ಆಟೋಮೆಟಿಕ್ ರಿಸೆಟ್ ಆಗಿಬಿಡುತ್ತೆ. ಓವರಾಲ್ ಹೇಳಬೇಕು ಅಂತಂದರೆ ಒಂದು ಹೆವಿ ಕ್ರೇಜಿ ಗಿಂಬಲ್ ಆಯಿತಾ. ಬಟ್ ಬೆಲೆ ಮಾತ್ರ ಕ್ರೇಜಿ ಜಾಸ್ತಿ ಇದೆ. 11,000 ರೂಪಾಯಿ. ಹೌದು, ನೀವು ಯಾವುದೇ ಗಿಂಬಲ್ ತೊಗೋತೀನಿ ಅಂದರೂ ಅಷ್ಟಾಗುತ್ತೆ. ಬಟ್ ಬೆಲೆ ಹೆವಿ ಜಾಸ್ತಿ. ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದು ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂತ. ಬಟ್ ಕ್ರೇಜಿ ಟೆಕ್ನಾಲಜಿ ಇದು. ನಿಮ್ಗೆ ಇದೇ ಬ್ರ್ಯಾಂಡ್ ಅಂತಲ್ಲ, ಯಾವುದು ಬೇಕಾದರೂ ತೊಗೊಳ್ಳಿ ಗಿಂಬಲ್ನ. ಸೊ ನಿಮಗಿದೆ ಎಫೆಕ್ಟ್ ಇರುತ್ತೆ. ಬಟ್ ಈ ರೀತಿ ಆ್ಯಕ್ಟಿವ್ ಟ್ರ್ಯಾಕಿಂಗ್ ನನಗನ್ನಿಸ್ತಂಗೆ ಬೇರೆ ಯಾವ ಒಂದು ಗಿಂಬಲ್ನಲ್ಲೂ ಸಿಗೋ ಡೌಟ್ ನನಗನ್ನಿಸ್ತಂಗೆ. ಸೊ ಈ ರೀತಿ ನನಗಂತೂ ಈ ಗಿಂಬಲ್ ತುಂಬ ಇಷ್ಟ ಆಯಿತು. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ, ಇನ್ ಡೀಟೇಲಾಗಿ ಏನಾದರೂ ರಿವ್ಯೂ ಮಾಡಬೇಕಾ ಕಾಮೆಂಟಲ್ಲಿ ತಿಳಿಸಿ. ಸೊ ನನಗೂ ಕೂಡ ಇದೊಂದು ಹೊಸ ಗ್ಯಾಡ್ಜೆಟ್ಟು, ನನಗೂ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇದರಿಂದ. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗೋಣ ವಿಡಿಯೋದಲ್ಲಿ.